ಎಕ್ಸಾಮ್ ಟೆನ್ಷನ್ ಜಾಸ್ತಿ. ಆಮೇಲೆ ಇವಾಗ ಸ್ಕೂಲಿಗೆ ಬೇರೆ ಆಗಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು ಸಂತೋಷ್ ತಮ್ಮಂದು ಗೃಹ ಪ್ರವೇಶ. ಮೇಲ್ ಹೋಗಿದ್ದೆ, ಫುಲ್ ಹೊಗೆ, ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಕಡೆ ಪೂಜೆ ಮಾಡಿದ್ರಿಂದ ಎಲ್ಲ ಕಡೆ ಹೊಗೆ. ಇದು ನೋಡ್ಬೋದು ರೂಮ್ ಇದು. ರಾತ್ರಿ ಊಟ ಎಲ್ಲ ಆಯ್ತು, ಊಟ ಆಗಿ ಎಲ್ಲ ಮಾತಾಡ್ತಾ ಇದ್ವಿ. ಇವರಿಬ್ರದ್ದು ಎಲ್ಲಿ ಹೋದ್ರು ಕಾಮಿಡಿ ಹಪ್ಪಳ ತಿನ್ಸಿ. ನೀವು ಆಚೆ ಹೋಗಿ. ಪೂಜೆ ಎಲ್ಲ ಮುಗೀತು, ಮಕ್ಕಳು ಸ್ಟಾರ್ಟ್ ಆಯಿತು ಹೂವಲ್ಲೆಲ್ಲ ಆಟ ಆಡಲಿಕ್ಕೆ. ಇವತ್ತಿದ್ದು ಮುಗೀತು. ನಾಳೆ ಎಕ್ಸಾಮು, ಅಂದರೆ ಪೂಜೆ ನಡೆಯುವ ಟೈಮಲ್ಲಿ ಎಕ್ಸಾಮ್ ಇತ್ತು. ಇವನಿಗೆ ಎಕ್ಸಾಮ್ ಟೆನ್ಷನ್ ಜಾಸ್ತಿ ಇತ್ತು. ಅದಾದಮೇಲೆ ಇಲ್ಲಿ ಬರಬೇಕು ಬೇರೆ ನಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾರ್ಲರ್ಗೆ ಹೋದ್ವಿ. ಪಾರ್ಲರ್ಗೆ ಹೋಗಿ ರೆಡಿ ಆದೆ. ಆಗ ಎಕ್ಸಾಮ್ ಬೇರೆ ಇವನಿಗೆ, ಅವನಿಗೆ ರೆಡಿ ಮಾಡಿಸಿ ಕರ್ಕೊಂಡ್ಬಂದೆ ಇಲ್ಲಿಗೆ. ಆಮೇಲೆ ಇವಾಗ ಸ್ಕೂಲಿಗೆ ಬೇರೆ ಬಿಡಬೇಕು. ಟೆನ್ಷನ್ ಒಂದ ಎರಡಾ. ಇವನಿಗೆ ಸ್ಕೂಲ್ ಬಿಟ್ಟು ನಾನು ಗೃಹ ಪ್ರವೇಶಕ್ಕೆ ರೀಚ್ ಆಗಬೇಕಾದ್ರೆ ಲೇಟ್ ಆಗಿತ್ತು. ಗೃಹ ಪ್ರವೇಶದಲ್ಲಿ ಬೆಳಗ್ಗೆ ಬೇಗ ಮನೆ ಹೋಗುವ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮಕ್ಕೆ ನಂಗೆ ಹೋಗ್ಲಿಕ್ಕಾಗಿಲ್ಲ, ಸ್ವಲ್ಪ ಲೇಟ್ ಆಯಿತು ನಾನು ಹೋಗ್ಬೇಕಾದ್ರೆ. ಇಲ್ಲಿ ಈ ಸಲ ಒಂದು ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಟ್ರೈ ಮಾಡೋಣ ಅಂತ ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಿದ್ದೀನೋ ಗೊತ್ತಿಲ್ಲ, ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಇವಾಗ ಟ್ರೆಂಡು ಅಮೆರಿಕನ್ ಸ್ಟೋನ್ ನೆಕ್ಲೆಸ್ಸು, ಅದ್ರ ಜೊತೆಗೆ ಗ್ರೀನ್ ಕಲರ್ ತುಂಬ ಟ್ರೆಂಡ್ ಇರೋದ್ರಿಂದ ನನಗೆ ಆ ನೆಕ್ಲೆಸ್ ಹಾಕೋಬೇಕು ಅನಿಸ್ತು. ಸೊ ಅದನ್ನು ನಾನು ಹಾಕ್ಕೊಂಡೆ. ತುಂಬಾ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ನನಗೆ ಬೇರೆ ಟೈಪ್ ಬೇಕಿತ್ತು, ಆ ಟೈಪ್ ಸಿಕ್ಕಲಿಲ್ಲ. ಆಮೇಲೆ ನಾನು ಇದು ಸಿಕ್ತು. ಆಮೇಲೆ ಇದನ್ನು ರೆಂಟಿಗೆ ತೊಗೊಂಡೆ. ತೊಗೊಳೋದಾದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಇದಕ್ಕೆ ಅಟ್ಲೀಸ್ಟ್ 3000 ಆದರೂ ಬೇಕು. ನೀತಾ ಅಂಬಾನಿಯವರೆಲ್ಲ ಅದನ್ನು ಅಮೆರಿಕಾ ಸ್ಟೋನ್ ಕೋಟಿ ಕೊಟ್ಟು ಹಾಕ್ಕೊಂಡಿದ್ರು. ನಾವು ಅಟ್ಲೀಸ್ಟ್ ರೆಂಟಿಗೆ ತೊಗೊಂಡಾದ್ರು ಆ ಥರದ್ದು ಹಾಕೋಣ ಅಂತ ಹಾಕ್ಕೊಂಡೆ. ಆ್ಯಕ್ಚುಲಿ ಈ ಥರ ಟ್ರೆಂಡ್ ನೆಕ್ಲೆಸ್ ಇನ್ನೂ ನಮಗೆ ಉಡುಪಿ ಮತ್ತು ಮಂಗಳೂರಲ್ಲಿ ಬಂದಿಲ್ಲ. ಇದು ಬೆಂಗಳೂರಲ್ಲೆಲ್ಲ ಮಾತ್ರ ಸಿಗುತ್ತೆ, ಬೆಂಗಳೂರು ಬಾಂಬೆಲೆಲ್ಲ. ಇದು ನನಗೆ ಶಿವಮೊಗ್ಗದಿಂದ ಸಿಕ್ತು. ಅಲ್ಲಿಂದ ನನಗೆ ರೆಂಟೆಡ್ ಜ್ಯುವೆಲರಿ ಅವ್ರು ನಂಗೆ ಕಳಿಸ್ಕೊಟ್ರು. ಏನಾದರೂ ಸಮಥಿಂಗ್ ಸ್ಪೆಷಲ್ ಇರಬೇಕು ರೆಡಿ ಆಗೋದ್ರಲ್ಲಿ ಅಂತ ನನಗೆ ಆ ಥರ ಎಲ್ಲ ಟ್ರೈ ಮಾಡೋದಂದರೆ ತುಂಬಾ ಇಷ್ಟ ನನಗೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಒಬ್ಬರನ್ನ ಮಿಸ್ ಮಾಡ್ಕೊಳ್ತಿದ್ದೀರಿ, ಯಾರಂತ ನೀವು ಹೇಳಬೇಕು. ನಾನು ಮಿಸ್ ಮಾಡಿಕೊಂಡೆ, ತುಂಬ ಸಂಜೆ ತನಕ ಬಂದಿರಲಿಲ್ಲ. ಯಾಕೆ ಬರಲಿಲ್ಲ, ಏನು ರೀಸನು ಅಂತ ನಿಮಗೆ ಎಂಡಲ್ಲಿ ಹೇಳ್ತೀನಿ. ಅಷ್ಟರೊಳಗೆ ನೀವು ಕಮೆಂಟ್ ಮಾಡಿ ಬೇಗ. ಆ್ಯಕ್ಚುಲಿ ಕೆಲವ್ರಿಗೆ ನನ್ನ ಹೇರ್ ಸ್ಟೈಲ್ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಿಲ್ಲ. ಕೆಲವರು ಅಜ್ಜಿ ಥರ ಯಾಕೆ ಈ ಥರ ಹೇರ್ ಸ್ಟೈಲ್ ಮಾಡಿದೆ ಅಂದರು. ಕೆಲವರು ವಾವ್ ಸೂಪರ್ ಆಗಿದೆ ಅಂದರು. ಆ್ಯಕ್ಚುಲಿ ಮಾಡರ್ನ್ ಬಗ್ಗೆ ಗೊತ್ತಿರೋರು ತುಂಬ ಚೆನ್ನಾಗಿದೆ ಅಂದರು. ಯಾಕಂದರೆ ಬಾಲಿವುಡ್ ಆ್ಯಕ್ಟ್ರೆಸ್ ನೀವು ಯಾರೇ ನೋಡ್ಬೋದು, ಅವ್ರು ಸಾರಿಲಿ ಇದೇ ಥರ ಹೇರ್ ಸ್ಟೈಲ್ ಮಾಡ್ತಾರೆ. ಸೊ ಅದನ್ನು ಟ್ರೈ ಮಾಡಬೇಕಂತ ಯಾವಾಗಲಿಂದ ಇತ್ತು. ಆದರೆ ಅಜ್ಜಿ ಥರ ಕಾಣಿಸುತ್ತೇನೋ ಅಂತ ಒಂದು ಕಾರಣದಿಂದ ಮಾಡ್ತಿರ್ಲಿಲ್ಲ. ಬಟ್ ಈ ಸಲ ಟ್ರೈ ಮಾಡಬೇಕು ಅಂತ ಮಾಡಿದೆ. ಬಟ್ ಈ ಥರ ಹೇರ್ ಸ್ಟೈಲ್ ತುಂಬ ಎಲಿಗೆಂಟಾಗಿ ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ನನ್ನ ಹೇರ್ ಸ್ಟೈಲ್ ನೋಡಿ ಇನ್ನೂ ಕೆಲವರು ರಿಯಾಕ್ಷನ್ ಹೇಗಿತ್ತು ಅಂದರೆ, ಏನು ನಿನ್ನ ಕೂದಲೆಲ್ಲ ಉದುರು ಹೋಯ್ತಾ ಅಂತ ಅಂದರು. ಯಾಕಂದರೆ ನಂದು ವ್ಯಾಕ್ಸ್ ಹಾಕಿ ಸೆಟ್ ಮಾಡಿದರು ಹೇರ್ ಸ್ಟೈಲು. ಇನ್ನು ಕೆಲವರು ನಿಮ್ಗೆ ಮೊದಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರು. ನಿಮಗೆ ಹೇಗೆ ಅಂತ ಕಮೆಂಟ್ ಮಾಡಿ ಆಯಿತಾ. ನನ್ನ ನೋಡಿದ್ರೆ ಮತ್ತೆ ಜ್ಯೂಸ್ ಕೊಡೋಣ ಅಂದ್ಕೊಂಡು ಜ್ಯೂಸ್ ಕೊಡ್ಬೇಕಾ ಅನ್ಕೊಂಡ್ಬೇಡ, ಹೇಳ್ಬಿಡ್ವಾ ಅಲ್ಲ ಅಂತ ಹೇಳಿ. ನಾನು ನಿಮ್ಗೆ ಅಂದ್ಕೊಂಡೆ.
ಅವ್ರ ಹೆಸರು ಪ್ರಸಾದ್ ಅಂತ, ಹಾಗಾಗಿ ನನ್ನ ತಿಂದವರೆಲ್ಲ ಊಟಕ್ಕೆ ಹೋಗಿ ಅಂತ ಹೇಳಿದರು. ಎಲ್ಲರೂ ಬರ್ತಾ ಇದ್ದಾರೆ, ಊಟ ಎಲ್ಲ ಆಗ್ತಾ ಇದೆ. ಇದು 3 BHK ಹೌಸ್ ಪ್ಲಸ್ 2 BHK ರೆಂಟೆಡ್ ಹೌಸ್ ಇದೆ ಹಿಂದ್ಗಡೆ. ಸ್ವಲ್ಪ ಮಾಡಿದ್ದೀನಿ ಹೋಮ್ ಟೂರು, ಸ್ವಲ್ಪ ನೋಡ್ಬೋದು. ಫುಲ್ ಹೋಮ್ ಟೂರ್ ಮಾಡಲಿಕ್ಕಾಗಿರಲಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಹೊರಗಡೆ ಸಿಟ್ಔಟ್ಗೆ ಫುಲ್ ವುಡ್ಡಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಮಾತ್ರ ಸಿಟ್ಔಟು ಫುಲ್ ವುಡ್ ಇದು. ಮನೆಗೆ ಹೆಸರು ಸನಾತನ ಅಂತ ಇಟ್ಟಿದ್ದಾರೆ, ತುಂಬ ಯುನೀಕ್ ಆಗಿದೆ ಹೆಸರು. ಇದು ಫಸ್ಟ್ ಫ್ಲೋರು, ಬುದ್ಧ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಬೆಡ್ರೂಮ್ ಇದೆ, ಮತ್ತು ಹಾಲ್ ಇದೆ, ಮತ್ತು ಹಾಗೆ ಹೊರಗಡೆ ಹೋಗೋಕ್ಕೆ. ಕೆಳಗಡೆ ನೀವು ನೋಡಿರ್ಬೋದು, ಅಂದರೆ ನಾನು ಪೂಜೆದೆಲ್ಲ ವಿಡಿಯೋ ಮಾಡುವಾಗ ಮಧ್ಯೆ ಮಧ್ಯೆ ಹಾಲು ರೂಮ್ ಎಲ್ಲ ನೋಡಿರ್ಬೋದು. ಕೆಳಗಡೆ 2 ಬೆಡ್ರೂಮ್ ಇದೆ, 1 ಬೆಡ್ರೂಮ್ ನೀವು ನೋಡಿರ್ತೀರ, ಇನ್ನೊಂದು ಬೆಡ್ರೂಮ್ ನಾನು ವಿಡಿಯೋ ಮಾಡಿಲ್ಲ. ಕಿಚನ್ ಮತ್ತು ಹಾಲು ನೀವು ಮಧ್ಯೆ ಮಧ್ಯೆ ವಿಡಿಯೋಲ್ಲಿ ನೋಡ್ತಾನೆ ಇರ್ಬೋದು, ಸಿಗ್ತಾ ಇರುತ್ತೆ. ಹೊರಗಡೆ ದೊಡ್ಡ ಬಾಲ್ಕನಿ ಇದೆ, ನೀವು ನೋಡ್ಬೋದು, ತುಂಬ ವಿಶಾಲವಾಗಿದೆ. ಬಾಡಿಗೆ ಮನೆದು ಹೋಮ್ ಟೂರ್ ನಾನು ಮುಂದೆ ಹೋಗ್ತಾ ತೋರಿಸ್ತೀನಿ, ಆಮೇಲೆ ನೋಡಿ. ನಮ್ಮ ಅಪ್ಪ ಅಮ್ಮ ಯುವನ್ನ ಅಲ್ಲಿಂದ ಕರ್ಕೊಂಬಂದರು ಸ್ಕೂಲಿಂದ. 12:30ಗೆ ಬಿಟ್ಟಿದ್ದು, ಆಮೇಲೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ 45 ಮಿನಿಟ್ಸ್ ಬೇಕು. ಸೊ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಲೇಟ್ ಆಯಿತು. ಪಾಪ ಯುವನ್ಗೆ ಇಲ್ಲೇ ಇತ್ತು ತಲೆ ಎಲ್ಲ, ಎಕ್ಸಾಮ್ ಹೇಗೆ ಬರ್ದೋ ಗೊತ್ತಿಲ್ಲ. ಅಲ್ಲ ನಂದು ಈ ಒಂದು ಸೇಮ್ ಕಲರ್ ಕಾಸ್ಟ್ಯೂಮ್ ಆಗಿದ್ರಿಂದ ನಾವು ಫೋಟೋ ತೆಗೆಸ್ಕೊಂಡ್ವಿ. ನೋಡಿ, ಇವರು ಬಜಗೋಳಿಯ ಅಕ್ಷತ ಅಂತ. ಇವರು ಬಜಗೋಳಿಯಲ್ಲಿ ಗೋಳಿ ಬಜೆ ಭಾರಿ ಅಗ್ಗ ಉಂಟು. ಗೋಳಿ ಬಜೆ, ನೀರುಳ್ಳಿ ಬಜೆ, ಗೋಳಿ ಬಜೆ, ಬಜಗೋಳಿ, ಬಜಗೋಳಿದ ಹುಂಚಿ. ನನ್ನ ತಂಗಿ ಗಂಡನೂ ಬಂದಿದ್ರು. ಎಲ್ಲ ಮುಗೀತು. ಇವಾಗ ಮಕ್ಕಳದೆಲ್ಲ ಆಡ್ಲಿಕ್ಕೆ ಶುರು ಆಯಿತು. ಅದಾದಮೇಲೆ ಫ್ಯಾಮಿಲಿ ಫೋಟೋ ತೆಗಿತಾ ಇತ್ತು, ಮುಗೀತು. ಇನ್ನು ಸಂಜೆ ದುರ್ಗ ನಮಸ್ಕಾರ ಇದೆ, ಅದಕ್ಕೆ ಮತ್ತೆ ಇನ್ನು ರೆಡಿ ಆಗಬೇಕು ಎಲ್ಲರೂ. ಗೃಹ ಪ್ರವೇಶ ಎಲ್ಲ ಮುಗೀತು. ಸಂಜೆ ಟೀ ಎಲ್ಲ ಇತ್ತು, ಟೀ ಎಲ್ಲ ಕುಡಿದ್ವಿ. ಯೂಟ್ಯೂಬ್ಗೆ ಹಾಕ್ಬೇಕಲ್ಲ ವಿಡಿಯೋಗೆ, ನೀವು ನೋಡ್ಬೇಕಲ್ಲ ಆಮೇಲೆ. ಅಲ್ಲ, ನಾನು ನೋಡ್ತಿದ್ದೆ. ಅದಾದಮೇಲೆ ಗೃಹಪ್ರವೇಶದ ದಿನ ಸಂಜೆ ದುರ್ಗ ನಮಸ್ಕಾರ ಪೂಜೆ ಇತ್ತು. ಅದಕ್ಕೆ ಮುಂಚೆ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಭಜನೆ ಮಾಡಿದರು, ತುಂಬ ಚೆನ್ನಾಗಾಯಿತು.
ಸಂತೋಷ್ ಈ ಟೈಮಲ್ಲೇ ಬಂದರು. ಸೊ ಅದಾದಮೇಲೆ ಅವ್ರ ಜೊತೆ ಒಂದು ಸ್ವಲ್ಪ ಫೋಟೋ ತೆಕ್ಕೊಂಡು ಆಮೇಲೆ ಸಾರಿ ಚೇಂಜ್ ಮಾಡೋಣ ನೈಟಿಗೆ ಅಂತ ಅಂದ್ಕೊಂಡೆ. ಅದಾದಮೇಲೆ ಫೋಟೋ ತೆಗೆಸ್ಕೊಂಡ್ವಿ. ಭಟ್ರು ಒಂದು ರಾಮನ್ ಸಾಂಗ್ ಹೇಳಿದ್ರು, ತುಂಬಾ ಚೆನ್ನಾಗಿತ್ತು. ಇನ್ನೂ ಕೇಳಬೇಕು ಅನಿಸ್ತು. ಸಾಧನದ ಮಂತ್ರ ಸ್ಥಾನಮಂಗಳಿಗೆ ಸಾಧನದ ಮಂತ್ರ ಜ್ಞಾನಿಗಳು ಮನದಿ ಜ್ಞಾನಿಪ ಮಂತ್ರ ಜ್ಞಾನಿಗಳು ಮನದಿ ಜ್ಞಾನಿಪ ಮಂತ್ರ ಹೀನ ಗುಣಗಳ ಇಂಗಿಸುವ ಮಂತ್ರ ಹೀನ ಗುಣಗಳ ಇಂಗಿಸುವ ಮಂತ್ರ ಏನೆಂಬೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ ಏನೆಂಬೆ ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ನಮೋ ನಮಃ. ಕನ್ನಿಕಾ ಪರಮೇಶ್ವರಿ ಮಹಾತ್ಮಸ್ವಃ ಕನ್ನಿಕಾ ಪರಮೇಶ್ವರಿ ನಮಃ ಕನ್ನಿಕಾ ಪರಮೇಶ್ವರಿ ನಮಃ ಅನ್ಯಂ ಸಮರ್ಪಯಾಮಿ. ತಾಂಬೂಲಂ ಶೇಖರಂ ಭದ್ರಂ ವಿಷ್ಣಂ ಪ್ರೀತಿಕರಂ ಸಮಃ ಸರ್ವಾನೇನ ಅಸಶ್ಯಾಮಿ ಪ್ರಯಚ್ಛಮೇ ಶಿವೆ ಸರ್ವಾರ್ಥಸಾಧ ಕನ್ನಿಕಾ ಪರಮೇಶ್ವರಿ ಸಮರ್ಪಯಾಮಿ. ಕನ್ನಿಕಾ ಪರಮೇಶ್ವರಿ ನಮಃ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕನ್ನಿಕಾ ದುರ್ಗಾಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಭೋಜನಾಂತೆ ಸಾರೀಸ್ ಲೈಕ್ ಬ್ಲೌಸ್ ಎಲ್ಲ ಅನ್ಸುತ್ತೆ ಕಲರ್ ನಮ್ಮ ದೊಡ್ಡಮ್ಮದು ಸ್ವಲ್ಪ ಕಾಮಿಡಿ ಇತ್ತು. ನಾನು ಮಧ್ಯಾಹ್ನ ಹಾಕಿದ್ನಲ್ಲ ನೆಕ್ಲೆಸ್ಸು, ಅದನ್ನು ಅವ್ರಿಗೆ ಕೊಡಬೇಕಂತೆ. ಅವ್ರು ನನಗೆ ಗೋಲ್ಡ್ ನೆಕ್ಲೆಸ್ ಕೊಡ್ತಾರಂತೆ. ಒಳ್ಳೆ ಆಫರ್ ಅಲ್ವಾ? ಕೊಡುವಂತೆ ಅಲ್ವಾ ಅಲ್ವಾ ಮತ್ತೆ ಹಾಗೆ ಅಲ್ಲಿಲ್ವಾ ನಮ್ಮವ್ರಿಗೆ ಕೊಡಬೇಕು, ಆಸೆ ಮಾಡೋರು ಕೊಡಬೇಕು. ಮತ್ತೆ ಅದು ಕೊಡೋದಿಲ್ಲ, ಬೇಗ ಹೋಗುವಾಗ ಕೊಡೋದಿಲ್ಲ. ಜೊತೆ ನಮ್ಮಲ್ಲೆಲ್ಲ ಏನಾದ್ರು ಅಂತ ಗೊತ್ತಾಗ ಹಾಂ ಬೇಗ ಹಾಂ ಭಟ್ರ ಅರ್ಚಕರು ಬಂದಿದ್ದಾರಾ? ನನ್ನ ದೊಡ್ಡಮ್ಮ ಚಿಕ್ಕಮ್ಮ ಅಣ್ಣ ಅತ್ತಿಗೆ ಖುಷಿ ಎಲ್ಲ ನೈಟ್ ಬಂದರು. ಅವರಿಗೆ ಡೇ ಬರಲಿಕ್ಕಾಗಿರಲಿಲ್ಲ, ಶುಕ್ರವಾರ ಆಗಿದ್ದರಿಂದ, ಹಾಗಾಗಿ ಲೇಟ್ ಬಂದರು.
ಸಂಜೆದು ಹೇರ್ ಸ್ಟೈಲ್ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಮೇಕಪ್ಪು ತೆಗಿಲಿಲ್ಲ. ಯಾಕಂದರೆ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು, ನಾನು ಸಂತೋಷಿಗೆ ವೆಯ್ಟ್ ಮಾಡಿ ಸ್ವಲ್ಪ ಲೇಟ್ ಆಯಿತಲ್ಲ ಸಾರಿ ಚೇಂಜ್ ಮಾಡೋದು. ಸೊ ಹಾಗೆ ಆಮೇಲೆ ಅದೇ ಹೇರ್ ಸ್ಟೈಲ್ ಅದೇ ಇದು, ಮತ್ತು ಸಾರಿ ಮಾತ್ರ ಚೇಂಜ್ ಮಾಡಿದ್ದು. ಮನೆ ಬ್ಯಾಕ್ ಸೈಡಲ್ಲೇ ರೆಂಟೆಡ್ ಹೌಸ್ ಇದೆ, ನೀವು ನೋಡ್ಬೋದು. ಅದು ಆವಾಗ ನಾವು ನೋಡಿದ್ವಲ್ಲ ಬಾಲ್ಕನಿ, ಅದರ ಹಿಂದ್ಗಡೆ ಬರುತ್ತೆ, ಹಿಂದ್ಗಡೆಯಿಂದ ಎಂಟ್ರಿ. ಮನೆ ಮುಂದೆ ಬಂದರೆ ನಿಮಗೆ ಬಾಡಿಗೆ ಮನೆ ಇದೆ ಅಂತಲೇ ಗೊತ್ತಾಗಲ್ಲ. ಹಿಂದ್ಗಡೆ ಬಂದು ನೋಡಿದಾಗನೇ ಸ್ಟೆಪ್ಸ್ ಹತ್ತಿ ಮೇಲೆ ಹೋದ್ಮೇಲೆ ಗೊತ್ತಾಗೋದು. ಬಾಡಿಗೆ ಮನೆ ದೊಡ್ಡದಿದೆ, ಹಾಲು, ಕಿಚನ್, ರೂಮ್ ಎಲ್ಲ ಆರಾಮ್ಸೆ ಒಂದು ಫ್ಯಾಮಿಲಿ ಇರ್ಬೋದು. ನೋಡಿದ್ರಲ್ಲ, ಇದು ರೆಂಟೆಡ್ ಹೌಸು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬಾಯ್, ಎಲ್ಲರಿಗೂ ನಮಸ್ಕಾರ.